ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ವ್ಯವಸಾಯ ಆ್ಯಪ್ನಲ್ಲಿರುವ ಆಪ್ಷನ್ಸ್ಗಳು ಹಾಗೂ ಫ್ಯೂಚರ್ಸ್ಗಳು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ವ್ಯವಸಾಯ ಆ್ಯಪ್ನ ಓಪನ್ ಮಾಡೋಣ. ಓಪನ್ ಮಾಡಿದ ತಕ್ಷಣ ನಮಗೆ ಸ್ಕ್ರೀನಲ್ಲಿ ಹೋಮ್, ಟ್ರ್ಯಾಕ್ ಆರ್ಡರ್ಸ್, ಸಪೋರ್ಟ್, ಪ್ರೊಫೈಲ್, ಮೆನು ಹಾಗೂ ಸರ್ಚ್ ಬಾರ್, ಆಮೇಲೆ ಆರ್ಡರ್ ಬಾಸ್ಕೆಟ್ ಎಲ್ಲ ಕಾಣಿಸ್ತಾ ಇದೆ. ಆಮೇಲೆ ಇಂಡಿವಿಜುವಲ್, ಬಿಸ್ನೆಸ್ ಅಂತೆಲ್ಲ ಕಾಣಿಸ್ತಾ ಇದೆ. ಇವಾಗ ಒಂದೊಂದ್ರ ಬಗ್ಗೆ ತಿಳಿತಾ ಹೋಗೋಣ. ಮೊದಲನೇದಾಗಿ ಹೋಮ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನಮಗೆ ಆ್ಯಪ್ನಲ್ಲಿರುವ ಪ್ರಾಡಕ್ಟ್ ಲಿಸ್ಟ್ನ ತೋರಿಸ್ತಾ ಹೋಗುತ್ತೆ. ಇಲ್ಲಿ ನೋಡ್ತಾ ಹೋಗ್ಬೋದು ನಾವು ಏನೇನು ಪ್ರಾಡಕ್ಟ್ಸ್ ಇದೆ ಆ್ಯಪಲ್ಲಿ ಅಂತ ಸ್ಕ್ರಾಲ್ ಮಾಡಿ ನೋಡ್ಬೋದು. ಹಾಗೆ ಇಲ್ಲಿ ನಾವು ಆ್ಯಡ್ ಕೂಡ ಮಾಡ್ಬೋದು. ಆ್ಯಡ್ ಟು ಕಾರ್ಟ್ ಹೊಡೆದ್ರೆ ಅದೆಲ್ಲ ಹೋಗಿ ಸೇವ್ ಆಗ್ತಾ ಹೋಗುತ್ತೆ, ಬ್ಯಾಸ್ಕೆಟಲ್ಲಿ ಸೇವ್ ಆಗ್ತಾ ಹೋಗುತ್ತೆ. ಎಷ್ಟು kg ಬೇಕು ಅಂತನೋ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಹೀಗೆ ಆರ್ಡ್ರ್ ಕೂಡ ಮಾಡ್ಬೋದು. ಇವಾಗ ಒಂದು ವೇಳೆ ನಮಗೆ ಸ್ಕ್ರಾಲ್ ಮಾಡೋದು ಕಷ್ಟ ಆಗುತ್ತೆ, ಒಂದೊಂದು ಐಟಮು ಹುಡುಕೋದು ಕಷ್ಟ ಆಗುತ್ತೆ ಅಂದಾಗ ಸರ್ಚ್ ಬಾರ್ನ ಯೂಸ್ ಮಾಡ್ಬೋದು. ಸರ್ಚ್ ಬಾರ್ ಮೇಲೆ ನಾವು ಕ್ಲಿಕ್ ಮಾಡಿ ನಮಗೆ ಬೇಕಾದಂಥ ಒಂದು ಪರ್ಟಿಕ್ಯುಲರ್ ಐಟಮ್ನ ನಾವು ಹುಡುಕ್ಬೋದು. ಇವಾಗ ಆನಿಯನ್ ಅಂತ ನಾನು ಟೈಪ್ ಮಾಡ್ತಾಯಿದ್ದೀನಿ. ಆನಿಯನ್ ಟೈಪ್ ಮಾಡಿದಾಗ ನಮಗೆ 3 ಥರ ಆನಿಯನ್ ತೋರಿಸ್ತಾ ಇದೆ. ಒಂದು ಸಾಂಬಾರ್ ಆನಿಯನ್ ಮತ್ತು ವೈಟ್ ಆನಿಯನ್. ನಾನಿವಾಗ ವೈಟ್ ಆನಿಯನ್ನ 2 ಕಾರ್ಟ್ ಮಾಡ್ತೀನಿ. 1 kg ಮಿನಿಮಮ್ ಇರುತ್ತೆ. ಅದು 1 kg ಸ್ಟಾರ್ಟ್ ಆಗುತ್ತೆ. ನಾವು ಪ್ಲಸ್ ಮಾಡ್ತಾ ಹೋದರೆ kgs ಆ್ಯಡ್ ಆಗ್ತಾ ಹೋಗುತ್ತೆ. ನಾವು ಈ ಥರ ಆ್ಯಡ್ ಮಾಡಿರೋ ಪ್ರತಿಯೊಂದು ಐಟಮನ್ನು ಇಲ್ಲಿ ಮೇಲೆ ತೋರಿಸ್ತಿರೋ ಈ ಬ್ಯಾಸ್ಕೆಟ್ ರೂಪದಲ್ಲಿರುವಂಥ ಇದರಲ್ಲಿ ಎಲ್ಲ ಸೇವ್ ಆಗಿರುತ್ತೆ. ನಾವು ನೋಡ್ಬೋದು ಏನೇನು ನಾವು ಆರ್ಡರ್ಸ್ನ ಕಾರ್ಟಲ್ಲಿ ಹಾಕಿದ್ದೀವಿ ಅಂತ. ನಾವು ಕಾರ್ಟ್ನ ಕ್ಲಿಕ್ ಮಾಡಿದಾಗ ನಾವೇನು ಆ್ಯಡ್ ಮಾಡಿರ್ತೀವಿ ಐಟಮ್ಸ್ ಎಲ್ಲ ಇಲ್ಲಿ ಕಾಣಿಸುತ್ತೆ. ನಮಗೆ ಬೇಕಾದ ಐಟಮ್ನ ನಾವು ಇಟ್ಕೋಬೋದು, ಬೇಡವಾದ ಐಟಮ್ನ ನಾವು ಡಿಲೀಟ್ ಕೂಡ ಮಾಡ್ಬೋದು. ಒಂದು ವೇಳೆ ನಮಗೆ ಇವಾಗ ಹಾಗಲಕಾಯಿ ಬೇಡ ಅಂತ ಅನಿಸಿದ್ರೆ ಡಿಲೀಟ್ ಮಾಡೋಂಥ ಆಪ್ಷನ್ ಹೊಡೆದ್ರೆ ಅದು ಡಿಲೀಟ್ ಆಗುತ್ತೆ. ಇವಾಗ ಪ್ರೊಸೀಡ್ ಅಂತಿದೆಲ್ಲ, ಪ್ರೊಸೀಡ್ನ ನಾವು ಕ್ಲಿಕ್ ಮಾಡಿದ್ರೆ ಅದು ಆರ್ಡರ್ ಪ್ಲೇಸ್ ಆಗೋ ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ. ಆಮೇಲೆ ಇವಾಗ ಇದೆಲ್ಲ ಬೇಡ, ಇವತ್ತಿನ ಕಾರ್ಟಲ್ಲಿರೋ ಐಟಮ್ನ ಡಿಲೀಟ್ ಮಾಡ್ತೀನಿ ಅಂತಂದರೆ ಫುಲ್ ಈ ಹೋಲ್ ಡಿಲೀಟ್ ಇದನ್ನ ಹೊಡೆದ್ರೆ ಇದರಲ್ಲಿದ್ದಂಥ ಎಲ್ಲ ಐಟಮ್ಸ್ನು ಕ್ಲಿಯರ್ ಆಗಿ ಹೋಗುತ್ತೆ. ಡಿಲೀಟ್ ಹೊಡೆದ್ರೆ ಐಟಮ್ಸ್ ಎಲ್ಲ ಡಿಲೀಟ್ ಆಗುತ್ತೆ. ಆಮೇಲೆ ಟ್ರ್ಯಾಕ್ ಆರ್ಡರ್ಸ್ ಅಂತಂದರೆ ನಾವು ಏನೇನು ಆರ್ಡರ್ಸ್ ಮಾಡಿರ್ತೀವಿ, ಆರ್ಡರ್ಸ್ ಯಾವುದು ಹಂತದಲ್ಲಿದೆ, ಇವಾಗ ನಾವು ಆರ್ಡರ್ ಪ್ಲೇಸ್ ಮಾಡಿದ್ದೀವಿ, ಆರ್ಡರ್ ಪ್ರೊಸೆಸಿಂಗಲ್ಲಿದೆ, ಪಿಕ್ ಆಗಿದೆ, ಔಟ್ ಫಾರ್ ಡೆಲಿವರಿ ಆಗಿದೆ, ಆಮೇಲೆ ಡೆಲಿವರಿ ಆಗಿದೆ, ಪ್ರತಿಯೊಂದು ಸ್ಟೇಟಸ್ನಲ್ಲಿ ನಾವು ನೋಡ್ಬೋದು. ಆರ್ಡರ್ ಕ್ಯಾನ್ಸಲ್ ಆಪ್ಷನ್ ಕೂಡ ನಾವು ನೋಡ್ಬೋದು. ಇಲ್ಲಿ ಕ್ಯಾನ್ಸಲ್ಗೆ ಇಷ್ಟೇ ಹೀಗೆ ಅಂತ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಇದೆ, ಸ್ವಲ್ಪ ನೋಡಿಕೊಂಡು ಕ್ಯಾನ್ಸಲ್ ಮಾಡಿ. ಆಮೇಲೆ ನಾವು ಇವಾಗ ಸ್ಕ್ರೀನಲ್ಲಿ ಕಾಣಿಸ್ತಿರೋ ಸಪೋರ್ಟ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಅದು ಡೈರೆಕ್ಟಾಗಿ ನಿಮ್ಮ ವಾಟ್ಸಪ್ ಅಕೌಂಟಿಂದ ಅದು ವ್ಯವಸಾಯ ಅಕೌಂಟ್ಗೆ, ವಾಟ್ಸಪ್ ಅಕೌಂಟ್ಗೆ ಲಿಂಕ್ ಆಗುತ್ತೆ. ಅಲ್ಲಿ ನೀವು ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಬೋದು, ಚಾಟ್ ಮಾಡ್ಬೋದು, ಅವ್ರು ನಿಮಗೆ ಸ್ಪಂದಿಸ್ತಾರೆ. ಆಮೇಲೆ ಪ್ರೊಫೈಲ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಪ್ರೊಫೈಲಲ್ಲಿ ನಿಮ್ಮ ಹೆಸರು ಮತ್ತು ನಂಬರು, ಅಡ್ರೆಸ್ಸು, ಲ್ಯಾಂಡ್ಮಾರ್ಕು, ಇಮೇಲು, ಡೇಟ್ ಆಫ್ ಬರ್ತ್ ಎಲ್ಲ ಇರುತ್ತೆ. ಇದನ್ನೆಲ್ಲ ಎಂಟ್ರಿ ಮಾಡಿ ಆಮೇಲೆ ನಿಮ್ಮದೊಂದು ಫೋಟೋ ಹಾಕಿ ಅಪ್ಡೇಟ್ ಪ್ರೊಫೈಲ್ ಹೊಡೆದ್ರೆ ಅದು ಪ್ರೊಫೈಲ್ ಅಪ್ಡೇಟ್ ಆಗುತ್ತೆ. ಆಮೇಲೆ ಮೆನು ಬಾರ್ನ ಕ್ಲಿಕ್ ಮಾಡಿದಾಗ ನಾವು ಇಲ್ಲಿ ಹೋಮ್, ಲೊಕೇಶನ್, ಮೈ ಆರ್ಡರ್ಸ್, ಡಾರ್ಕ್ ಮೋಡ್, ಪ್ರೈವಸಿ ಪಾಲಿಸಿ, ಅಬೌಟ್ ಅಸ್, ರೀಫಂಡ್ ಪಾಲಿಸಿ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್, ಶಿಪ್ಪಿಂಗ್ ಪಾಲಿಸಿ, ಕಾಂಟ್ಯಾಕ್ಟ್ ಅಸ್, ಡಿಲೀಟ್ ಅಕೌಂಟ್, ಲಾಗೌಟ್, ಆಮೇಲೆ ಕಾಲ್ ಆಪ್ಷನ್, ವಾಟ್ಸಪ್ ಆಪ್ಷನ್ ಎಲ್ಲ ತೋರಿಸುತ್ತೆ. ಒಂದೊಂದ್ರ ಬಗ್ಗೆ ತಿಳಿತಾ ಹೋಗೋಣ. ಹೋಮ್ ಆಪ್ಷನ್ ಹೊಡೆದ್ರೆ ನಾವು ಮತ್ತೆ ಹೋಮ್ಗೆ ಹೋಗ್ತೀವಿ, ಅಂದರೆ ಪ್ರಾಡಕ್ಟ್ನ ಇದು ಆ್ಯಪ್ನ ಫಸ್ಟ್ ಪೇಜ್ಗೆ ಹೋಗುತ್ತೆ. ಅದಕ್ಕೆ ಅದು ಆ ಥರ ವರ್ಕ್ ಆಗುತ್ತೆ. ಲೊಕೇಶನ್ನ ನಾವು ಕ್ಲಿಕ್ ಮಾಡಿದ್ರೆ ಯಾವುದೇ ಒಂದು ಐಟಮ್ನ ನಾವು ಆರ್ಡ್ರ್ ಮಾಡಬೇಕಂತಂದರೆ ಇಲ್ಲಿ ಸೇವ್ ಮಾಡಿರೋ ಅಡ್ರೆಸ್ನ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ಆಮೇಲೆ ಆರ್ಡ್ರ್ ಮಾಡಬೇಕು. ಯಾಕಂತಂದರೆ ನಾವು ಯಾವ ಸೆಲೆಕ್ಟ್ ಮಾಡ್ತೀವೋ ಲೊಕೇಶನಲ್ಲಿ ಹೋಗ್ಬಿಟ್ಟು ಆ ಅಡ್ರೆಸ್ಗೆ ಅದು ಡೆಲಿವರಿ ಆಗುತ್ತೆ. ಸೊ ನೋಡಿ, ಈ ಥರ ಎಲ್ಲ ಆರ್ಡ್ರ್ ಮಾಡಿ. ನೀವು ಹೊಸ ಅಡ್ರೆಸ್ಸನ್ನು ಆ್ಯಡ್ ಮಾಡಬೇಕಂದ್ರೆ ನ್ಯೂ ಅಡ್ರೆಸ್ ಹೊಡೆದ್ರೆ ಇಲ್ಲೆಲ್ಲ ಡೀಟೇಲ್ಸನ್ನು ಹಾಕಿ ನೀವು ಅಡ್ರೆಸ್ಸನ್ನು ಆ್ಯಡ್ ಕೂಡ ಮಾಡಬಹುದು. ಇವಾಗ ನೆಕ್ಸ್ಟು ಮೆನುಲ್ಲಿ ನಾವು ನೋಡ್ಬೋದಂತ ಇದಂತಂದರೆ ಮೈ ಆರ್ಡರ್ಸ್. ನಾವು ಏನೇನು ಆರ್ಡರ್ಸ್ ಮಾಡಿದ್ದೀವಿ, ಯಾವ್ಯಾವ ಆರ್ಡರ್ಸ್ ಮಾಡಿದ್ದೀವಿ, ಏನಿದೆ, ಡೆಲಿವರಿ ಆಗಿದೆಯಾ ಇಲ್ವಾ, ಒಂದು ಪೆಂಡಿಂಗಲ್ಲಿದೆ, ಎಲ್ಲ ಸ್ಟೇಟಸ್ನ ಇಲ್ಲಿ ತೋರಿಸುತ್ತೆ. ನೀವು ಆರ್ಡರ್ ಮಾಡಿರೋ ಪ್ರತಿಯೊಂದು ಆರ್ಡರ್ ಡೀಟೇಲ್ಸು ಇಲ್ಲಿ ತೋರಿಸುತ್ತೆ. ಆಮೇಲೆ ಪ್ರೈವಸಿ ಪಾಲಿಸಿ ಇರುತ್ತೆ ಅಕೌಂಟ್ದು. ಡಾರ್ಕ್ ಮೋಡ್ ಇದೆ, ಡಾರ್ಕ್ ಮೋಡ್ ಕ್ಲಿಕ್ ಮಾಡಿದ್ರೆ ಅದು ನಾರ್ಮಲ್ ಮೋಡ್ ಬರುತ್ತೆ. ನಾವು ಡಾರ್ಕ್ ಮೋಡಲ್ಲಿ ಇಟ್ಟಿದ್ದೆ, ಅದು ಕಾಣಿಸ್ಲಿ ಅಂತ ಎಲ್ಲ ನೀಟಾಗಿ. ಅಬೌಟ್ ಅಸ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಅಬೌಟ್ ಅಸಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಅಬೌಟ್ ಅಸಲ್ಲಿ ಆ ಕಂಪ್ನಿದು ಏನೇನು ಇನ್ಫಾರ್ಮೇಷನ್ ಇದೆ ಎಲ್ಲ ಇಲ್ಲಿ ನಾವು ನೋಡ್ಬೋದು.
ಆಮೇಲೆ ಅಬೌಟ್ ಅಸ್ ಆದಮೇಲೆ ರೀಫಂಡ್ ಪಾಲಿಸಿ ಏನೇನಿದೆ, ನಾವು ಯಾವ ಥರ ರೀಫಂಡ್ ಮಾಡ್ಬೋದು, ಏನೇನು ಅದಕ್ಕೆ ಕಂಡೀಷನ್ಸ್ ಇದೆಯಲ್ಲ ಇಲ್ಲಿ ನೋಡ್ಬೋದು. ಆಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನೇನಿದೆ, ಆರ್ಡರ್ ಮಾಡೋದಕ್ಕೆ ಮತ್ತು ಹೇಗೆ ಆರ್ಡರ್ ಮಾಡಬೇಕು, ಯಾವಾಗ ಕ್ಯಾನ್ಸಲ್ ಮಾಡಬೇಕು, ಪ್ರತಿಯೊಂದು ಇಲ್ಲಿ ಇನ್ಫಾರ್ಮೇಷನ್ ಎಲ್ಲ ಇಲ್ಲಿರುತ್ತೆ, ಅದನ್ನು ನೋಡ್ಬೋದು. ಆಮೇಲೆ ಶಿಪ್ಪಿಂಗ್ ಪಾಲಿಸಿ ಏನಿದೆ, ಮಿನಿಮಮ್ ಆರ್ಡರ್ ಎಷ್ಟಾಗಬೇಕು, ಆಮೇಲೆ ಡೆಲಿವರಿ ಚಾರ್ಜಸ್ ಎಷ್ಟಿದೆ ಅಂತ ಎಲ್ಲ ಇನ್ಫಾರ್ಮೇಷನ್ ಇದರಲ್ಲಿದೆ. ಎಲ್ಲ ನೋಡಿ ಆರ್ಡರ್ ಮಾಡಿ. ಆಮೇಲೆ ಕಾಂಟ್ಯಾಕ್ಟರ್ಸ್ ಅಂತಂದರೆ ನಮ್ಮನ್ನು ಯಾವ ರೀತಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ರೀಚ್ ಆಗ್ಬೋದು ಅಂತಂದರೆ ನಮ್ಮ ನಂಬರ್ ಕೂಡ ಇದೆ, ಆಮೇಲೆ ನಮ್ಮದು ಮೇಲ್ ಐ ಡಿ ಇದೆ. ಇದ್ರ ಥ್ರೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಬೋದು. ಆ್ಯಪ್ಸ್ ರಿಲೇಟೆಡ್ ಏನೋ ಸಮಸ್ಯೆ ಇದ್ದರೆ ಹೇಳ್ಕೊಬೋದು. ಆಮೇಲೆ ಅಕೌಂಟನ್ನು ಡಿಲೀಟ್ ಮಾಡೋದು, ಲಾಗೌಟ್ ಮಾಡೋದು, ಇಷ್ಟು ಆಪ್ಷನ್ಸ್ ಎಲ್ಲ ಇರುತ್ತೆ ಆ್ಯಪಲ್ಲಿ. ಎಲ್ಲ ಹೇಳಿದ್ದೀನಿ ಅಂದ್ಕೊತೀನಿ, ಅರ್ಥ ಆಗಿದೆ ಅಂದ್ಕೊತೀನಿ. ಈ ಥರ ಯೂಸ್ ಮಾಡಿ. ಇನ್ನೂ ಏನೋ ಸಮಸ್ಯೆ ಇದ್ದಲ್ಲಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, 9880622357 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮಗೆ ಎಲ್ಲ ಹೇಳ್ತಾರೆ. ಎಲ್ಲರಿಗೂ ಧನ್ಯವಾದಗಳು.